ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಳ ಮೀಸಲಾತಿ ವಿಚಾರದಲ್ಲಿ ಸಿಎಂ ಗೊಂದಲ ಮೂಡಿಸಿದ್ದಾರೆ. ದಲಿತರು ಹಾಗೂ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕಲ್ಲ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಉಪಚುನಾವಣೆಯ ಎರಡೂ ಕ್ಷೇತ್ರದಲ್ಲಿ ಬಿಜೆಪಿಯೇ ಗೆಲ್ಲುತ್ತೆ. ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಮೋಸ ಮಾಡಿದೆ. ಮುಸ್ಲಿಂ ಸಮುದಾಯದವರು ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ರಿಯಾಕ್ಟ್ ಮಾಡಿದ್ದಾರೆ. ನಾವು ಗೆಲ್ತೇವೆ. ಈಗ ಕೇವಲ 4,500 ಸಾವಿರದಲ್ಲಿ ಸೋತಿದ್ವಿ ನಾವು ಬಾಗಲಕೋಟೆ ಚುನಾವಣೆ. ಇವತ್ತು ಹೇಗೆ ಪರಿಸ್ಥಿತಿ ಏನಿದೆ, ಈ ಸರ್ಕಾರ ಬಂದ ಮೇಲೆ ನುಡಿದಂತೆ ನಡೆದಿಲ್ಲ. ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಸಿಕ್ಕಿಬಿದ್ದಿದ್ದಾರೆ. ಒಳ ಮೀಸಲಾತಿಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ದಲಿತ ನಾಯಕತ್ವವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಈಗ ದಲಿತರಲ್ಲಿ ಒಗ್ಗಟ್ಟನ್ನ ಮುರಿಯಲಿಕ್ಕೆ ಕಾರಣ ಇವರೇ. ಸುಲಲಿತವಾಗಿ ಅದನ್ನು ಮಾಡಿದ್ರೆ ಗೊಂದಲ ಇರ್ತಾ ಇರಲಿಲ್ಲ, ಒಬ್ಬರಿಗೊಬ್ಬರಿಗೆ ಮನಸ್ತಾಪ ಇರಲಿಲ್ಲ. ಅದರಿಂದಾಗಿ ಅದು ಮಾಡಲಿಲ್ಲ. ಅದರಿಂದ ದಲಿತರೆಲ್ಲರೂ ಕೋಪಗೊಂಡು ಅವರಿಗೆ ಮತ ಹಾಕಲ್ಲ. ಈ ಸಾರಿ ಮುಸಲ್ಮಾನರು 70,000 ಇದ್ರು ದಾವಣಗೆರೆಯಲ್ಲಿ, ಅವರಿಗೆ ಟಿಕೆಟ್ ಕೊಡದೆ ಶ್ರೀಮಂತರು ಅನ್ನೋ ಕಾರಣಕ್ಕೆ ನೀವು ನಿಮ್ಮ ಮನೆತನಕ್ಕೆ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರಿಂದಾಗಿ ಮುಸಲ್ಮಾನರೆಲ್ಲರೂ ಕೂಡ ಇವತ್ತು ಬಿಜೆಪಿಗೆ ಓಟ್ ಹಾಕಬೇಕು ಅಂತ. ಯಾಕೆಂದ್ರೆ ಅವ್ರಿಗೆ ಇವಾಗ ಅನುಭವ ಆಗಿದೆ. 12 ವರ್ಷಗಳ ಕಾಲ ಇಡೀ ದೇಶದಲ್ಲಿ ಅಧಿಕಾರದಲ್ಲಿ ಮೋದಿಯವರು ಇದ್ರೂ ಕೂಡ ನಮಗೇನು ಅನ್ಯಾಯ ಆಗಿಲ್ಲ, ತೊಂದರೆ ಆಗಿಲ್ಲ, ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ. ಆದರೆ ನೀವು ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಬಿಜೆಪಿಯನ್ನು ತೋರಿಸಿ ಗುಮ್ಮ ತೋರಿಸಿ ನಮ್ಮನ್ನು ಎದುರಿಸಿ ನೀವು ಮತ ಹಾಕ್ಸ್ಕೊಳ್ತಾ ಇದ್ದೀರಿ. ಅದರಿಂದ ನಮ್ಗೆ ಅವರಿಂದ ಏನು ಅನ್ಯಾಯ ಆಗಿಲ್ಲ, ಮತ್ತೆ ನಾವು ಯಾಕೆ ಅವ್ರಿಗೆ ವೋಟ್ ಹಾಕಬಾರ್ದು? ನಿಮ್ಮ ಹತ್ರ ಅನ್ಯಾಯ ಮಾಡಿಸ್ಕೊಳ್ಳಕ್ಕೆ ಇರ್ಬೇಕಂತ. ಪಾಪ ಪೈಲ್ಮಾನ್ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗಿತ್ತು. ಅವರನ್ನ ರಾತ್ರೋರಾತ್ರಿ ಕರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಪ್ಯಾಕೇಜ್ ಮಾತಾಡಿ ಅವರನ್ನು ನೀವು ತೆಗೆಸಿಬಿಟ್ರಿ. ಇದರಿಂದಾಗಿ ಮುಸಲ್ಮಾನ್ ಬಂಧುಗಳು ಇನ್ನಷ್ಟು ಸಿಟ್ಕೊಂಡು ಬಿಟ್ಟಿದ್ದಾರೆ. ನಾವು ಗೆಲ್ತೇವೆ.